ಎಲ್ಲರಿಗೂ ನಮಸ್ತೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಅಕೌಂಟ್ನ ಫಾಲೋ ಮಾಡಿಲ್ವೋ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ, ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಅಂದರೆ ನಮ್ಮ ಜೀವನದಲ್ಲಿ ಅತಿಯಾದ ವ್ಯಾಮೋಹ ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ, ಎಷ್ಟು ಸರ್ವನಾಶಕ್ಕೆ ಹೋಗ್ಬಿಡುತ್ತೆ ಅನ್ನುವಂಥ, ಅಂದರೆ ಅಷ್ಟೊಂದು ಜೀವನದಲ್ಲಿ ಒಂದು ಕಷ್ಟಗಳು ಬಂದ್ಬಿಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕತೆ ಅಂತ ಹೇಳ್ಬೋದು. ಪಾರಿವಾಳ ಅನ್ನುವಂಥ ಒಂದು ಕಥನ ಕವನ ಅಂತ ಹೇಳ್ಬೋದು. ಒಂದು ಪಾರಿವಾಳಗಳು, ಹೆಣ್ಣು ಮತ್ತು ಗಂಡು ಪಾರಿವಾಳಗಳು ತುಂಬಾ ಪ್ರೀತಿಯಿಂದ ಎರಡು ಮರದ ಕೊಠಡಿಯಲ್ಲಿ ಗೂಡನ್ನು ಕಟ್ಕೊಂಡ್ಬಿಟ್ಟು ತುಂಬ ಸುಂದರವಾದಂತಹ ಜೀವನವನ್ನು ನಡೆಸ್ತಾ ಇರ್ತವೆ. ಎರಡು ಕೂಡ ಒಂದಕ್ಕೊಂದು ಪ್ರೀತಿಯನ್ನು ಹಂಚಿಕೊಂಡು ತುಂಬ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಖುಷಿಯು ಇನ್ನಷ್ಟು ಇಮ್ಮಡಿಯಾಗಲಿಕ್ಕೆ ಮರಿಗಳು ಕೂಡ ಹುಟ್ಟುತ್ತವೆ. ಆ ಮರಿಗಳು ಜನಿಸಿದ ನಂತರ ಅವುಗಳ ಆನಂದಕ್ಕೆ, ಅವುಗಳ ಖುಷಿಗೆ ಆಕಾಶದಲ್ಲಿರುವಂಥ ಸ್ವರ್ಗವನ್ನೇ ನೋಡ್ಬಿಟ್ಟಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಪುಟ್ಟ ಕುಟುಂಬ ತುಂಬ ಸಂತೋಷವಾಗಿರುತ್ತೆ. ಆದರೆ ಏನಾಗ್ಬಿಡುತ್ತೆ ಅಂದರೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ಒಬ್ಬ ಬೇಡ ಬಂದ್ಬಿಟ್ಟು ಏನು ಮಾಡ್ತಾನೆ, ಆ ಒಂದು ಮರಿಗಳಿಗೆ ಬಲೆಯನ್ನು ಬೀಸಿಬಿಡ್ತಾನೆ. ಆ ಬಲೆಯನ್ನು ಬೀಸಿದಂಥ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಪಾರಿವಾಳ ಏನು ಮಾಡುತ್ತೆ, ಅಯ್ಯೋ ನನ್ನ ಮಕ್ಕಳೆಲ್ಲರೂ ಬೇಡನ ಕೈಗೆ ಹೋಗ್ಬಿಟ್ರಲ್ಲ, ಬೇಡ ತೊಗೊಂಡೋಗ್ಬಿಡ್ತಾನೆ ನನ್ನ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಆ ಒಂದು ಹೆಣ್ಣು ಪಾರಿವಾಳ ಏನು ಮಾಡುತ್ತೆ, ಆ ಒಂದು ಬಲೆಯೊಳಗೆ ತಾನು ಕೂಡ ಬಿದ್ದುಬಿಡುತ್ತೆ. ಮಕ್ಕಳನ್ನು ಹೋಗ್ಬಿಡ್ತಾರೆ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು. ಹೀಗೆ ಅದಾದ ನಂತರ ಗಂಡು ಪಾರಿವಾಳ ಏನು ಮಾಡುತ್ತೆ, ಅಯ್ಯೋ ನನ್ನ ಮರಿಗಳು ಹೋಗ್ಬಿಟ್ವು, ನನ್ನ ಹೆಂಡತಿ ಕೂಡ ಹೋಗ್ಬಿಟ್ರು, ಅಂದರೆ ಹೆಣ್ಣು ಪಾರಿವಾಳ ಕೂಡ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಗಂಡು ಪಾರಿವಾಳ ಕೂಡ ಆ ಬಲೆಯೊಳಗೆ ಬಿದ್ದುಬಿಡುತ್ತೆ. ಅಂದರೆ ಇಲ್ಲಿ ಮಕ್ಕಳ ಮೇಲಿರುವಂತಹ ತಾಯಿಯ ವ್ಯಾಮೋಹ, ಅತಿಯಾದಂಥ ಪ್ರೀತಿ. ಇಲ್ಲಿ ಆ ಒಂದು ಗಂಡು ಪಾರಿವಾಳಕ್ಕಿರುವಂತಹ ಹೆಂಡತಿಯ ಮೇಲೆ, ಮಕ್ಕಳ ಮೇಲಿರುವಂಥ ಅತಿಯಾದಂಥ ವ್ಯಾಮೋಹ ಮತ್ತು ಪ್ರೀತಿ ಇಡೀ ಒಂದು ಕುಟುಂಬವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಇದರಿಂದ ತಿಳ್ಕೊಳ್ಬೋದು. ಆದರೆ ಏನು ಮಾಡಬಹುದಿತ್ತು ಪಾರಿವಾಳಗಳು? ನಮಗೆ ಅತಿಯಾದ ವ್ಯಾಮೋಹ ಇದ್ದಾಗ, ಅತಿಯಾದಂಥ ಪ್ರೀತಿ ಇದ್ದಾಗ, ಕಷ್ಟ ಬಂದಾಗ ನಾವೇನು ಮಾಡಬೇಕು ಅಂತಲೇ ಗೊತ್ತಾಗಲ್ವಂತೆ. ಅದಕ್ಕೋಸ್ಕರ ಅತಿಯಾದಂಥ ವ್ಯಾಮೋಹ ಸರ್ವನಾಶದ ಸಿದ್ಧಿ ಅಂತ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಕೂಡ ಪ್ರೀತಿ ಇರಬೇಕು ವಿನಃ ಅತಿಯಾದಂಥ ವ್ಯಾಮೋಹ ಇದ್ದಾಗ ನಮ್ಮ ತಲೆಗೆ ವಿಚಾರಗಳು ಹೊಳೆಯೋದಿಲ್ವಂತೆ. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾವು ಪ್ರೀತಿಯನ್ನು ತೋರಿಸ್ಬೇಕು. ನಿಜ, ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಹೆಂಡತಿ ಮೇಲೆ ಪ್ರೀತಿ ಇರಬೇಕು, ಗಂಡನ ಮೇಲೆ ಪ್ರೀತಿ ಇರಬೇಕು. ಆದರೆ ಅತಿಯಾದ ಪ್ರೀತಿ ನಮ್ಮ ಬುದ್ಧಿಮತ್ತೆಯನ್ನು ಕಳ್ಕೊಳ್ಳುವಂಥ ಮಟ್ಟಕ್ಕೆ ಇರಬಾರ್ದು. ಯಾವುದೇ ಒಂದು ಕಠಿಣ ಸಂದರ್ಭ ಬಂದಾಗ ಅದನ್ನು ಯೋಚನೆ ಮಾಡಿ ನಡ್ಕೊಳ್ಬೇಕು. ಈಗ ಮರಿಗಳು ಬಲೆಗೆ ಸಿಕ್ಕುವಂದ ತಕ್ಷಣವೇ ಪಾರಿವಾಳಗಳು, ಎರಡು ಪಾರಿವಾಳಗಳು ಸೇರ್ಕೊಂಡ್ಬಿಟ್ಟು ಏನಾದರೂ ಒಂದು ಉಪಾಯವನ್ನು ಮಾಡಬಹುದಿತ್ತು ಅಲ್ವಾ? ಅದೇ ರೀತಿಯಾಗಿ ಈಗ ಹೆಣ್ಣು ಪಾರಿವಾಳ ಮರಿ ಪಾರಿವಾಳಗೂ ಬಿದ್ದ ತಕ್ಷಣವೇ ಗಂಡು ಪಾರಿವಾಳ ಏನಾದರೂ ಒಂದು ಯೋಚನೆ ಮಾಡ್ಬೋದಿತ್ತಲ್ವಾ? ಆದರೆ ಅಲ್ಲಿ ಪ್ರೀತಿ ಅಷ್ಟೇ ಇರಲಿಲ್ಲ, ಅತಿಯಾದಂಥ ವ್ಯಾಮೋಹದ ಪ್ರೀತಿ ಇತ್ತು. ಅಂದರೆ ಕವಿ ಹೇಳಿಕೊಟ್ಟಿರುವಂಥ ವಿಚಾರ ಏನಂದರೆ, ಅತಿಯಾದಂಥ ವ್ಯಾಮೋಹದ ಪ್ರೀತಿ ಏನು ಮಾಡುತ್ತೆ, ಇಡೀ ಕುಟುಂಬವನ್ನು ಬಲಿ ತೆಗೆದುಕೊಳ್ಳುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಎನ್ನುವಂಥ ವಿಚಾರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೀತಿ ಇರಬೇಕು. ನಿಜ, ಅತಿಯಾದ ಪ್ರೀತಿ ಯಾವ ರೀತಿ ನಮ್ಮ ಬುದ್ಧಿಯನ್ನು ಯೋಚನೆ ಮಾಡದೇ ರೀತಿ ನಮ್ಮನ್ನು ಹಿಡಿದಿರುತ್ತೆ ಅನ್ನುವಂಥ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡಿ, ಜೊತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.